ಅಲಸಂದ್ರೆ ಕಾಳು ಎಲ್ಲ ಕಾಳುಗಳು ಹಾಕ್ಕೊಬೋದು. ನಿಮ್ಮ ಚಾಯ್ಸ್, ಅದು ನಿಮ್ಮ ಇಷ್ಟ, ಯಾವುದನ್ನ ಆಗಲಿ ಹಾಕ್ಬೋದು. ನಾನು ಅವರೇ ಬೇಳೆನ ಹಾಕ್ತಾಯಿದ್ದೀನಿ 1 ಗ್ಲಾಸು. ನೆಕ್ಸ್ಟ್ ಬಂದು ತೊಗರಿಬೇಳೆ. ನಮ್ಮ ಮೆಜರ್ಮೆಂಟ್ಸ್ ಪ್ರಕಾರ ಮಾಡ್ಕೊಬೋದು. ಇಲ್ಲಾಂದರೆ ನಿಮ್ಗೆ ಬೇಡ ಅಂದರೆ ಆ ಥರ ಕಪ್ಸ್ ಪ್ರಕಾರ ಹಾಕ್ಕೊಬೋದು. ಇದು ತೊಗರಿಬೇಳೆ 1 ಲೋಟ ಹಾಕಿ, ಬೇಳೆ ನಂತರ ಆದಮೇಲೆ ನೀರು ಹಾಕ್ತೀನಿ ನಾನು. ನೀರು ನಿಮ್ಮ ಮೆಜರ್ಮೆಂಟ್ ಎಷ್ಟು ಬೇಕಾದರೂ ನೋಡಿಕೊಂಡು ಹಾಕ್ಕೊಳ್ರಿ, ಮತ್ತು ಬೇಕಾದರೆ ನಿಮಗೆ ಹಾಕ್ಕೊಳ್ರಿ. ನೀರು ಆದಮೇಲೆ ಸೊಪ್ಪು, ಹೀರೆಕಾಯಿ, ಇದರಲ್ಲಿ ಬಸ್ಸಾರಿಗೆ ಹೀರೆಕಾಯಿ, ಬೀನ್ಸು ಎಲ್ಲನೂ ಹಾಕ್ಕೊಬೋದು. ನಾನು ಹೀರೆಕಾಯಿ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್. ಹೀರೆಕಾಯಿ ಆದಮೇಲೆ ನಾವು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಬೋದು, ಇಲ್ಲಾಂದರೆ ಹಂಗೆ ರುಬ್ಕೊಳ್ಳೋಕ್ಕೂ ಫ್ರೈ ಮಾಡ್ಕೊಂಡು ಹಾಕ್ಕೊಬೋದು. ನಿಮ್ಮ ಚಾಯ್ಸ್, ಅದರಲ್ಲಿ ನಿಮ್ಮ ಮೇಲೆ ಡಿಪೆಂಡು. ನಾನು ಇದಕ್ಕೆ ಬೇಯಿಸ್ಕೊಳ್ಳೋದಕ್ಕೆ 4 ಟೊಮೆಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 4 ಟೊಮೆಟೊ ಹಾಕ್ಬಿಟ್ಟು ಸೊಪ್ಪು ಅದ್ರ ಜೊತೆಗೆ ಇಟ್ಬಿಡ್ತಾಯಿದ್ದೀನಿ. ಸೊಪ್ಪು ಇಟ್ಟಿದ್ದಾದಮೇಲೆ ನಮಗೆ ಈಗ ನಾನು ಉಪ್ಪು ಸಮೇತ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿದ್ದೀನಿ. ನೀರು ಬೇಕಾದರೆ ಬೇಕಾದರೆ ಹಾಕ್ಕೊಂಡು, ಇಲ್ಲಾಂದರೆ ಕ್ಲೋಸ್ ಮಾಡಿರಿ. ಅದು ವಿಸಿಲ್ 1 ವಿಸಿಲ್ ಬರಬೇಕು. 1 ವಿಸಿಲ್ ಬಂದಾದಮೇಲೆ ಪ್ರೆಷರ್ ಎತ್ತಿಬಿಡ್ರಿ, ಯಾಕೆಂದರೆ ನುಣ್ಣಕ್ಕಾಗುತ್ತೆ. ಕ್ಲೋಸ್ ಮಾಡಿದಿರಿ. ಇದಾದ ನಂತರ ಇದಕ್ಕೆ ಮಸಾಲೆ ಐಟಮ್ ಏನೇನು ಬೇಕಂತ ಹಾಕ್ಕೊಳ್ಳೋಣ. ಮೊದಲಿಗೆ ಆನಿಯನ್, ಈರುಳ್ಳಿ ನಮಗೆ ಎಷ್ಟು ಬೇಕು. ನಾನು 1 ಫುಲ್ಲು ಬಳ್ಳಾರಿ ಈರುಳ್ಳಿ ತೊಗೊಂಡಿದ್ದೀನಿ. ಕರಿಬೇವು, 2 ಒಣಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 2, ಮತ್ತು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಂತ್ಯ. ಇಷ್ಟನ್ನು ಇದನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ನಮಗೆ ನೋಡಿಕೊಂಡು ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಹುರ್ಕೊಬೇಕು ಫ್ರೆಂಡ್ಸ್. ಇಷ್ಟನ್ನು ಹಾಕಿ ಹುರ್ಕೊಬೇಕು ನಾವು ಮಸಾಲೆಗೆ. ಈ ಮಸಾಲೆಗೆ ಸ್ವಲ್ಪ ರೋಸ್ಟ್ ಆದ ನಂತರ ಮತ್ತೆ ಅದಕ್ಕೆ ಹುಣಸೆಹಣ್ಣು, ಸ್ವಲ್ಪ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ, ಕಾಯಿ ತುರಿ ಇಷ್ಟನ್ನು ಹಾಕಿ, ಮತ್ತು ಅದು ಪ್ರೆಷರ್ ವಿಸಿಲ್ ಬಂದಾದ ನಂತರ ಇದಕ್ಕೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಕಲರ್ ಬಂದಿದೆ. ಈ ಕಲರ್ ಆದಮೇಲೆ ಅದಕ್ಕೆ ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು, ಕೊಬ್ಬರಿ ಮತ್ತು ಕೊತ್ತಂಬರಿ ಸ್ವಲ್ಪ ಒಂಚೂರು, ಅದ್ರ ಜೊತೆಗೆ ಸಾಂಬಾರು ಪುಡಿ ನಮಗೆ 2 ಸ್ಪೂನ್ ಹಾಕ್ಕೊಬೇಕು. 2 ಸ್ಪೂನು, ಮತ್ತು ನಿಮ್ಮ ಮೇಲೆ ಚಾಯ್ಸ್. ಆನಂತರ ನಾವು ಇದು ರೆಡಿಯಾಗಿ ತಣ್ಣಗಾಗೋವರೆಗೂ ಬಿಟ್ಟ ಮೇಲೆ ಮತ್ತೆ ಪಲ್ಯಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಒಣಗಿರೋ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕುಟ್ಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ ಬಂದಿದೆ, ಅದನ್ನು ನೀಡ್ಲೆ ಹಾಕಿ ಎತ್ತೋಣ. ಅದನ್ನು ಎತ್ತೋಣ. 4 ಟೊಮೆಟೊ ಹಾಕಿದ್ದೀನಿ. 4 ಟೊಮೆಟೊನ ಎತ್ತು ಮತ್ತು ಇದನ್ನೆಲ್ಲ ಒಂದು ಬಟ್ಲಿಗೆ ಸೋದಿಸ್ಕೊಳ್ಳೋಣ. ಈ ಥರ ಬಗ್ಸೋಣ ಫ್ರೆಂಡ್. ಈ ಥರ ಎಲ್ಲ ಆಗಿದೆ. ಸೊಪ್ಪು ಬೇಳೆ ಎಲ್ಲ ಬೇಯ್ದಿದೆ. ಇದ್ರಲ್ಲಿ ಎತ್ತಿ ಸ್ವಲ್ಪ ರುಬ್ಕೊಳ್ಳೋಕ್ಕೆ ಎತ್ತಾಕೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ. ಫ್ರೆಂಡ್ಸ್, ಮಸಾಲೆ ರೆಡಿಯಾಗಿದೆ. ಮಸಾಲೆ ಥರ ರುಬ್ಬಿದಾದ್ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಟು, ನಮಗೆ ಯಾವ ಥರ ಬೇಕಾದೋ ಆ ಥರ ಪಾತ್ರೆ ಇಟ್ಕೊಂಡು ಅದಕ್ಕೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಈ ಥರ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಅದಕ್ಕೆ ಸಾಸಿವೆ ಆದ ನಂತರ 2 ಈರುಳ್ಳಿ ಹಾಕ್ಕೊಳ್ಳೋಣ. 2 ಚಟಪಟ ಅಂದಮೇಲೆ ಅಂತ ಇದೆ ಫ್ರೆಂಡ್ಸ್, ನೀವೇ ನೋಡ್ತಾ ಇರಿ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದ ಆದ ನಂತರ ಕರಿಬೇವು ಹಾಕೋಣ. ಕರಿಬೇವು ಆಗಿದೆ. ಕರಿಬೇವು ಆದ ನಂತರ
ಅದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಈ ಥರ ಮಸಾಲೆ ಹಾಕ್ಕೊಬೇಕು ಫ್ರೆಂಡ್ಸ್. ಮಸಾಲೆ ಎಲ್ಲ ಹಾಕಿ ಈ ಥರ ಅಂದ್ಕೊಂಡು ಮಸಾಲೆ ಹಾಕಿದ್ದೆ ಫ್ರೆಂಡ್ಸ್. ಮಸಾಲೆ ಕುದೀತಾ ಇದೆ. ಮಸಾಲೆ ರುಬ್ಬಿದಾದ್ಮೇಲೆ ನಾವು ಫಸ್ಟ್ ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ರಲ್ಲ ಆ ನೀರು ಇದು ಕ್ವಾಂಟಿಟಿ ಮಾಡೋಣ. ನಮಗೆ ಎಷ್ಟು ಬೇಕಾದೋ ಅಷ್ಟು ನಾವು ಕ್ವಾಂಟಿಟಿ ನೋಡಿ ಮತ್ತೆ ನಾವು ಹಾಕ್ಕೊಬೋದು. ನೀರು ಗಟ್ಟಿ ಇದ್ದರೆ ತಡ ಮಾಡ್ಕೊಬೋದು, ನೀರು ಇರುತ್ತೆ ಅಲ್ಲ. ಇಲ್ಲಾಂದರೆ ನೀರು ಖಾಲಿ ಆಗಿದ್ರೆ ಮತ್ತೆ ಬೇರೆ ನೀರು ನಾವು ಉಪಯೋಗಿಸುವ ನೀರನ್ನೇ ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸಾಂಬಾರು ರೆಡಿಯಾಗಿದೆ. ಅದಕ್ಕೆ ನಮಗೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಮತ್ತೆ ಪಲ್ಯಕ್ಕೆ ರೆಡಿ ಮಾಡೋಣ. ಫಸ್ಟ್ ಮೊದಲಿಗೆ ಬಾಣಲೆ ಇಟ್ಟು ಅದಕ್ಕೆ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇಟ್ಕೊಂಡು ಅದು ಕಾವಿದ ನಂತರ ಚಿಟಿಕೆಯಷ್ಟು ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿದ ನಂತರ ಸಾಸಿವೆ ಸಿಡಿಲಿ. ಇದಂತ ಫ್ರೆಂಡ್ಸ್, ಸಾಸಿವೆ ಸಿಡಿತಾ ಇದೆ. ಸಿಡಿದ ಆದಮೇಲೆ ಈರುಳ್ಳಿ ಹಾಕೋಣ. ಪಲ್ಯಕ್ಕೆ ಕಟ್ ಮಾಡಿದ ಈರುಳ್ಳಿ, ಬೆಳ್ಳುಳ್ಳಿ ಈ ಥರ ಮಿಕ್ಸ್ ಮಾಡೋಣ. ಸ್ಮೆಲ್ ಗಮ್ಮಂತ ವಾಸನೆ ಮಾಡಬೇಕು. ಈರುಳ್ಳಿ ಥರ ಹಾಕೋಣ. ಈರುಳ್ಳಿ ಆದಮೇಲೆ ಕರಿಬೇವು, ಒಣಮೆಣಸಿನಕಾಯಿ 2 ಸೇರಿಸ್ತೀವಿ. ಇದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಬ್ರೌನ್ ಕಲರ್ ಬರ್ತಾ ಇದೆ. ನೀವೇನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್? ಇದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಬ್ರೌನ್ ಕಲರ್ ಬರ್ತಾ ಇದೆ. ನೀವೇನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್? ಈ ಥರ ಬ್ರೌನ್ ಕಲರ್ ಮಾಡಿದ್ಮೇಲೆ ಸಣ್ಣಕ್ಕೆ ಉಯ್ಯಲ್ಲಿಟ್ಟು ಮತ್ತೆ ಪಲ್ಯನ ಈ ಥರ ಹಾಕಬೇಕು. ನೋಡಿ, ಬೇಳೆ, ಸೊಪ್ಪು ಎಲ್ಲ ಚೆನ್ನಾಗಿ ಬೆಳೆದಿದೆ. ಈ ಥರ ಆದಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈಗ ಒಣಗೊನೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ 2 ರೆಡಿಯಾಗಿದೆ. ಮತ್ತು ಬಿಸಿ ಬಿಸಿ ಅನ್ನ ಮುದ್ದೆ ಮಾಡಿಕೊಂಡು ನಾವು ತಿಂದರೆ ಸೂಪರ್ ಟೇಸ್ಟಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.